ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ರೋಟರಿ ಕ್ಲಬ್ ಕಲ್ಯಾಣ ಝೋನ್ ವತಿಯಿಂದ ಆಗಸ್ಟ್ 25ರಂದು ಆಯೋಜಿಸಿದ ಪಬ್ಲಿಕ್ ಇಮೇಜ್ ಸೆಮಿನಾರ್ ಹಾಗೂ ಸದಸ್ಯತ್ವ ಅಭಿಯಾನ ನಿಮಿತ್ತ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ನ SRS ಫಂಕ್ಷನ್ ಹಾಲ್ನಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಹಸಿರು ಭೂಮಿ ಗ್ರೀನರ್ ಅರ್ತ್ ಥೀಮ್ ಮೇಲೆ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಯಿತು. ಈ ಕುರಿತಾಗಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಸ್ಯಾನುವೆಲ್, ವಕ್ರೋತ್ತಮ್ ಕಾರ್ಯಕ್ರಮ ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್ ಹಾಗೂ ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್ ಅವರು ಮಾತನಾಡಿ, ಆಗಸ್ಟ್ 25ರಂದು ಕಲ್ಯಾಣ ಝೋನ್ ವತಿಯಿಂದ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಹಾಗೂ ಪಬ್ಲಿಕ್ ಇಮೇಜ್ ಸೆಮಿನಾರ್ ಆಯೋಜನೆ ಮಾಡಿದ್ದು, ಈ ನಿಮಿತ್ತ ಅದರ ಹಿಂದಿನ ದಿವಸ ಅಂದರೆ ಆಗಸ್ಟ್ 24ರಂದು ವಕ್ರೋತ್ಥಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ವಾಕಿಂಗ್ ಮ್ಯಾರಥಾನ್ ಜೊತೆಗೆ ಅಂದಿನ ದಿವಸ ಸಾವಿರಾರು ಸಸಿಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಸಸಿಗಳನ್ನು ಉಳಿಸಿ ಬೆಳೆಸುವ ಸಂದೇಶ ಸಾರಲು ಬೀದರನ್ನು ಹಚ್ಚ ಹಸಿರೀಕರಣ ಮಾಡುವ ಬಗ್ಗೆ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಲು ಇವತ್ತಿನ ದಿವಸ ಗ್ರೀನರ್ ಅರ್ತ್ ಅಂದರೆ ಹಚ್ಚ ಹಸಿರು ಭೂಮಿ ಎನ್ನುವ ಥೀಮ್ನೊಂದಿಗೆ ಪ್ರೌಢಶಾಲೆಯ 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದು, ಈ ನಿರೀಕ್ಷೆಗೂ ಮೀರಿ 400 ಅಧಿಕ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಖುಷಿ ತಂದುಕೊಟ್ಟಿದೆ. ಸುಮಾರು 30-35 ಶಾಲೆ ವಿದ್ಯಾರ್ಥಿಗಳು ಬಹಳ ಉತ್ಸುಕರಾಗಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲೆ ಜೊತೆಗೆ ಗ್ರೀನರಿ ಅರ್ತ್ ಬಗ್ಗೆ ಅವರಿಗಿರುವ ಕಲ್ಪನೆಯನ್ನು ಚಿತ್ತಾರ ಬಿಡಿಸುವ ಮೂಲಕ ತಿಳಿಸಿದರು. ಈ ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದಂತಾಯಿತು. 3 ಜನ ಚಿತ್ರಕಲೆ ಪರಿಣಿತ ನಿರ್ಣಾಯಕರನ್ನು ಹೊಂದಿದ್ದು ಬೆಸ್ಟ್ 3 ವಿಜೇತರನ್ನು ನಿರ್ಮಾಣಿಸುತ್ತಾರೆ. 25ರಂದು ನಡೆಯಲಿರುವ ಕಲ್ಯಾಣ ಝೋನ್ ಸೆಮಿನಾರ್ ದಿವಸ ಪ್ರಥಮ, ದ್ವಿತೀಯ, ತೃತೀಯ ವಿಜೇತರಿಗೆ ನಗದು ಬಹುಮಾನ ನೀಡಿ ಗೌರವಿಸುತ್ತಾರೆ ಎಂದರು. ಚಿತ್ರಕಲೆ ಸ್ಪರ್ಧೆಗೆ ಸಿಕ್ಕಿದೆ ಸಹಕಾರ, ವೃಕ್ಷಾರೋಪಣ ಕಾರ್ಯಕ್ರಮಕ್ಕೂ ಸಿಗಲಿ. ಅವತ್ತಿನ ದಿವಸ ನಡೆಯುವ ಮ್ಯಾರಥಾನ್ ಹಾಗೂ 1000 ಸಸಿ ವಿತರಣೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಸಹಕರಿಸುವುದಾಗಿ, ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಮನವಿ ಮಾಡಿದರು. ಇದೇ ವೇಳೆ ರೋಟರಿ ಕ್ಲಬ್ ಆಫ್ ಬೀದರ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್, ರೈತರು ರೋಟರಿ ಕ್ಲಬ್ ಅಧ್ಯಕ್ಷರಾದ ಕವಿತಾ ಪ್ರಭಾ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ಬಸವರಾಜ್ ಧನ್ನೂರ್, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾದ ಪುನೀತ್ ಸಿಂಗ್, ಉಪಾಧ್ಯಕ್ಷ ಅದೀಶ್ ಆರ್ ವಾಲಿ, ಯೋಜನಾ ಸಂಯೋಜಕರಾದ ಆನಂದ್ ಕುಲಕರ್ಣಿ, ಮಂಜುನಾಥ್ ಹೂಗಾರ್, ಸಂಗಮೇಶ್ ವಡಗಾವೆ, ಸಹನಾ ಪಾಟೀಲ್, ಗುರು ಸಿಂಧೋಲ್, ಕೀರ್ತಿವಾಲೆ, ಭಾವೇಶ್ ಪಟೇಲ್, ಲವನೀತ್ ಸಿಂಗ್, ಸದಸ್ಯರಾದ ಆನಂದ್ ಕೋಟರ್ಕಿ, ಮನೋಜ್ ರಬಗಾರ್, ಗುರು ಮೈಲಾಪುರ್, ನವೀನ್ ಗೋಯಲ್, ಪ್ರಸನ್ನ ಸಿಂಧೋಲ್, ಕಿರಣ್ ಸ್ಯಾಮ್ಯುವೆಲ್, ಗಣೇಶ್ ಪಾಟೀಲ್, ಮಂಜುನಾಥ್ ಖೋಬಾ, ಅಶೋಕ್ ಹೆಬ್ಬಾಳ್, ರೋಟರಿ ಕ್ಲಬ್ ಆಫ್ ಬೀದರ್ ಕೃಪಾ ಸಿಂಧು ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. Saplings will be distributed to you guys. So it's like a marathon but for environment, so that's why it's known as Vrikshathon. So I would really love if all of those participants who are here today turn up at 7 AM on Saturday at Barichai Garden, and we all will walk. ನಮಸ್ಕಾರ. ಈ ತಿಂಗಳು 25th of August ಕಲ್ಯಾಣ್ ಝೋನ್ ಇಸ್ ಹೋಸ್ಟಿಂಗ್ ಅ ಸೆಮಿನಾರ್. ಎಲ್ಲ ರೋಟರಿ ಕ್ಲಬ್ಸ್ಗೆ ಕಲ್ಯಾಣ್ ಝೋನ್ ಒಂದು ಸೆಮಿನಾರ್ ಹೋಸ್ಟ್ ಮಾಡ್ತಿದೆ. ಇಟ್ ಈಸ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂಡ್ ಪಬ್ಲಿಕ್ ಇಮೇಜ್ ಸೆಮಿನಾರ್ ಅಂತ. ಆ ಹಿನ್ನೆಲೆಯಲ್ಲಿ 24th of Augustಗೆ ನಾವು ಒಂದು ವೃಕ್ಷಾಥಾನ್ ಇಟ್ಕೊಂಡಿದ್ದೀವಿ. ವೃಕ್ಷಾಥಾನ್ ಏನಂತಂದ್ರೆ ಒಂದು ವಾಕಿಂಗ್ ಮ್ಯಾರಥಾನ್. ಅದ್ರೊಳಗೆ ನಾವು ಒಂದು 1000 ಸಸಿಗಳು ಫ್ರೀ ಆಗಿ ಎಲ್ರಿಗೂ ಕೊಡ್ತಾ ಇದ್ದೀವಿ, ಪ್ಲಾಂಟೇಶನ್ ಜಾಸ್ತಿ ಆಗ್ಬೇಕು ಅಂತ. ಸೊ ಒಂದು ವೃಕ್ಷಾಥಾನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಕಿಂಗ್ ಮ್ಯಾರಥಾನ್ ಇಟ್ಕೊಂಡಿದ್ದೀವಿ. 24ನೇ
ತಾರೀಕು ಈ ಮಂತು. ಅದ್ರ ಸಂಬಂಧಪಟ್ಟಂದಾಗಿ ಇವತ್ತು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿವಿ. ನಾವು ಆಕ್ಚುಲಿ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದು 150-200 ಜನ ಮಕ್ಳು ಬರ್ತಾರೆ ಅಂತ. ಬಟ್ ಮೋರ್ ದೆನ್ 500 ಕಿಡ್ಸ್ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ಇಷ್ಟು ಖುಷಿ ಆಯ್ತು. ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಂಬರ್ ಅಲ್ಲಿ ಹುಡುಗರು ಬರ್ತಾರಂತ. ಇದು ಹೈಸ್ಕೂಲ್ ಮಕ್ಕಳಿಗೆ 8th, 9th and 10th ಮಕ್ಕಳಿಗೆ ನಾವು ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ವಿ ವಿತ್ ದ ಥೀಮ್ ಗ್ರೀನರ್ ಅರ್ತ್. ಯಾಕೆ ಗಿಡ ಬೆಳೆಸ್ಬೇಕು, ಯಾಕೆ ಗ್ರೀನ್ ಅರ್ತ್ ಇರಬೇಕು, ಅದ್ರ ಮಹತ್ವ ಏನು ಅಂತ ನಾವು ಒಂದು ಈ ಕಾಂಪಿಟೇಷನ್ ಇಟ್ಕೊಂಡಿದೀವಿ. ಅಂಡ್ 500ಗಿಂತ ಜಾಸ್ತಿ ಮಕ್ಕಳು ಬಂದು ಸುಮಾರು ಇಡೀ ಬೀದರ್ ಡಿಸ್ಟ್ರಿಕ್ಟ್ ಇಂದ ಒಂದು 30-35 ಸ್ಕೂಲ್ಸ್ಗೆ ಇನ್ವೈಟ್ ಮಾಡಿದ್ವಿ ನಾವು. ಮುರಾರ್ಜಿ ದೇಸಾಯಿ ಇಂದ ಬಂದಿದ್ದಾರೆ, ಗವರ್ಮೆಂಟ್ ಸ್ಕೂಲ್ಸ್ ಇಂದ ಬಂದಿದ್ದಾರೆ, ಸರಸ್ವತಿಯಿಂದ ಬಂದಿದ್ದಾರೆ, ಜ್ಞಾನಸುಧ ಆಗ್ಲಿ, GND ಆಗ್ಲಿ, ಶಾಹೀನ್ ಆಗ್ಲಿ, ವಿಸ್ಡಮ್ ಆಗ್ಲಿ, ಕೇಂಬ್ರಿಡ್ಜ್, ಹೋಲಿ ಶೆಪರ್ಡ್, ತುಂಬಾ ಸೇಂಟ್ ಜೋಸೆಫ್ಸ್, ಈ ತರ ತುಂಬಾ ಸ್ಕೂಲಿಂದ ಬಂದು ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿ ಆರ್ ಸೋ ಹ್ಯಾಪಿ. ಪೇಂಟಿಂಗ್ಸ್ ಹ್ಯಾವ್ ಕಮ್ ಔಟ್ ಸೋ ವೆಲ್. ವಿ ಹ್ಯಾವ್ ಅ ಪ್ಯಾನೆಲ್ ಆಫ್ 3 ಜಡ್ಜಸ್, ಮೂಗರ್ ಜಡ್ಜಸ್ ಇದ್ದಾರೆ. ಅವರು ಇವತ್ತು ಪೇಂಟಿಂಗ್ ನೋಡಿ 3 ವಿನ್ನರ್ಸ್ ನ ಡಿಸೈಡ್ ಮಾಡ್ತಾರೆ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಈ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ವಿನ್ನರ್ಸ್ಗೆ ನಾವು 25ನೇ ತಾರೀಕು ನಮ್ದೇನು ಕಲ್ಯಾಣ್ ಝೋನ್ ಸೆಮಿನಾರ್ ಆಗ್ತಿದೆ ಲಾವಣ್ಯ ಫಂಕ್ಷನ್ ಹಾಲ್ ಅಲ್ಲಿ. ಅವತ್ತು ಅವರಿಗೆ ನಾವು ಸ್ಟೇಜ್ ಮೇಲೆ ಕರೆದು ಪ್ರೈಸ್ ಕೊಟ್ಟು ಸನ್ಮಾನ ಮಾಡ್ತೀವಿ. ಪ್ರೈಸ್ ಮನಿ ಫಾರ್ ಫಸ್ಟ್ ಇಸ್ 5,000 rupees, for second is 3,000 rupees, and for third is 2,000 rupees. And ಅದಿಲ್ದೇನೆ ಎಲ್ಲಾ ಮಕ್ಕಳಿಗೂ ನಾವು ರೋಟರಿ ಕ್ಲಬ್ಸ್ ಗಳಿಗೆ ನಮ್ಮ ರೋಟರಿ ಕ್ಲಬ್ ಕಲ್ಯಾಣ ಝೋನ್ ವತಿಯಿಂದ ನಾವು ಈ ಬರುವ 25ನೇ ತಾರೀಕು ಒಂದು ಪಬ್ಲಿಕ್ ಇಮೇಜ್ ಹಾಗೂ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಒಂದು ಸೆಮಿನಾರ್ ಇಟ್ಕೊಂಡಿವಿ. ಆ ಒಂದು ನಿಮಿತ್ತ ಪಬ್ಲಿಕ್ ಇಮೇಜ್ ಅಲ್ಲಿ ಒಂದು ವೃಕ್ಷತಾನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಈ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಪೂಜಾರಿ ಹೇಳಿದಾಗೆ ಆ ಒಂದು ಥೀಮ್ ಕೊಟ್ಟು ಸೇವ್ ಭಾರತ ಸೇವ್ ಗ್ರೀನ್ ಈ ತರ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಕ್ಕಳಿಗೆಲ್ಲ ಸ್ಕೂಲಿಂದ ಇಂಟರ್ ಸ್ಕೂಲ್ಸ್ ಎಲ್ಲ ಕಾಂಪಿಟೇಷನ್ ಅವಾಗೆಲ್ಲ ಇನ್ವೈಟ್ ಮಾಡಿದ್ವಿ. ಈಗ ಸುಮಾರಾಗಿ 400ರಿಂದ 500 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿನೂ ನಮ್ಮದೇ ರೋಟರಿ ಕ್ಲಬ್ ಆದಂತ ಸಿಲ್ವರ್ ಸ್ಟಾರ್ ಬೀದರ್ ಅವ್ರಿಗೆ ಒಪ್ಪಿಸಿದ್ವಿ. ಅವ್ರು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲಾ ಪದಾಧಿಕಾರಿಗಳಿಗೆ, ಎಲ್ಲಾ ಸದಸ್ಯರಿಗೆ ನಾನೆಲ್ಲ ಈ ರೋಟರಿಯನ್ಸ್ ವತಿಯಿಂದ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಮೊದಲನೇದಾಗಿ ಇಷ್ಟು ಚೆನ್ನಾಗಿದೆ ಕಾಂಪಿಟೇಷನ್ ನಮ್ಗೆ ಬಹಳ ಹೆಮ್ಮೆ ಅನಿಸ್ತು, ಬಹಳ ಖುಷಿ ಆಯ್ತು. ಆದ್ರೆ ಇದರಿಂದ ನಮ್ಗೆ ಏನಾಗ್ತದೆ, ರೋಟರಿದು ಇಮೇಜ್ ಇದರೊಂದು ಪಬ್ಲಿಕ್ ಜನರಿಗೆ ಮುಗಿಸ್ತದೆ. ನಾವು ರೋಟರಿ ಏನ್ ಮಾಡ್ತಾ ಇದ್ದೇವೆ ಅಂತ. ಇಲ್ಲಾಂದ್ರೆ ರೋಟರಿ ಬಹಳಷ್ಟು ನಾವ್ ಏನ್ ಮಾಡ್ತೀವಿ, ಬಹಳಷ್ಟು ಕೆಲಸ ಮಾಡ್ತೀವಿ, ಎಲ್ಲ ಇಂಡೋರ್ ಅಲ್ಲಿ ಮಾಡ್ತೀವಿ. ನಮ್ದು ಯಾವ್ದು ರೂಮ್ ಅಲ್ಲಿ ಮೀಟಿಂಗ್ ಮಾಡೋದು ಅದೇ ನಾವು ಪಬ್ಲಿಕ್ ಮಾಡ್ತೀವಿ. ಬಟ್ ಈ ಜನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಜನರಿಗೆ ಮುಟ್ಟ ಸಲುವಾಗಿ ಏನ್ ಮಾಡ್ತಾ ಇದ್ವಿ, ಬಹಳ ಜನ ಸಲುವಾಗಿ ರೋಟರಿ ಸಾಮಾಜಿಕ ಕೆಲಸ ಬಹಳ ಮಾಡ್ತಾ ಇದ್ವಿ. ಎಲ್ಲಾ ಒಂದು ಕ್ಷೇತ್ರದಲ್ಲಿ ಇದರ ತನ್ನ ವ್ಯಾಪ್ತಿ ಹರಡಿಸಿ, ವುಮೆನ್ಸ್ ಇರ್ಬೋದು, ಎಜುಕೇಶನ್ ಅಲ್ಲಿ ಇರ್ಬೋದು, ಹೆಲ್ತ್ ಅಲ್ಲಿ ಇರ್ಬೋದು, ಇಂಥ ಯಾವುದೇ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಡುವಂತ ಪ್ರೋಗ್ರಾಮ್ ಇರ್ಬೋದು. ಈ ಒಂದು ನಿಟ್ಟಿನಲ್ಲಿ ಇವತ್ತೇನೋ ಒಂದು ಕಾರ್ಯ ಆಗಿದೆ. ಇದು ಬಹಳ ಒಂದು ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇದರಿಂದ ಬಹಳ ಹುಮ್ಮಸ್ಸ ಎಲ್ಲ ನಮ್ಮ ರೋಟರಿ ಬಂದಿದೆ. ಮುಂದಿನ ಬರೋ ದಿನಗಳಲ್ಲಿ ಈ ಸದ್ಯ ನಾವು ಹೈಸ್ಕೂಲ್ ಮಕ್ಕಳಿಗೆ ಆಯೋಜನೆ ಮಾಡಿದ್ವಿ. ನಾನು ಈ ಒಂದು ಮುಖಾಂತರ ಹೇಳ ಬಯಸ್ತೀನಿ, ಮುಂದಿನ ದಿನಗಳಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್, ಆಮೇಲೆ 5ನೇದಿಂದ 7ನೇ ಮಕ್ಕಳು ಕೂಡ ಈ ಒಂದು ಹಂತವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದನ್ನ ಬೇರೆ ಜನರಿಗೆ ಒಂದು ಇದ್ರ ಬಗ್ಗೆ ಅಂದ್ರೆ ಮಕ್ಕಳ ಹತ್ರನೂ ಇದು ಒಂದು ನಮ್ದು ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಲಿ. ಆ ನಿಟ್ಟಿನಲ್ಲಿ ಅದು ಇನ್ನೂ ಅವಶ್ಯಕತೆ ಬಹಳ ಇದೆ ಈಗಿನ ಕಾಲದಲ್ಲಿ. ನಮ್ಮ ಮಕ್ಕಳಿಗೆ ಉಳಿಬೇಕಾದ್ರೂ ನಾವೆಲ್ಲ ಈ ಒಂದು ಜಗತ್ತನ್ನ ಉಳಿಸ್ಕೋಬೇಕಾಗ್ತದೆ. ನಾವೆಲ್ಲ ಸರಿಯಾಗಿರ್ಬೇಕಂತ ಪರಿಸರ ಬಹಳ ಮುಖ್ಯ ಅದ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಅದಕ್ಕೆಲ್ಲ ತಮ್ಮೆಲ್ಲ ಮೀಡಿಯಾ ಬಾಂಧವರು ತಾವೆಲ್ಲ ಬಹಳ ಸಹಕಾರ ಕೊಡ್ತಾ ಇದ್ದೀವಿ ನಮ್ಮ ರೋಟರಿಗೆ. ಅದಕ್ಕೆ ಎಲ್ಲರ ಪರವಾಗಿ, ನಮ್ಮ ರೋಟರಿ ಎಲ್ಲ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಇವತ್ತಿನ ಪೇಂಟಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡುತ್ತ ಎಲ್ಲಾ ಸಿಲ್ವರ್ ಸ್ಟಾರ್ ಸೈನ್ಸ್ಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ನಮ್ಮೆಲ್ಲ ರೋಟರಿ ಕಲ್ಯಾಣ ಝೋನ್ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ.